ಮಧ್ವನವಮಿ ಪ್ರಯುಕ್ತ ಮಧ್ವಾಚಾರ್ಯ ಮುಖಾಂತರ ಎಲ್ಲರಿಗೂ ಒಳ್ಳೆ ಬುದ್ಧಿ, ಒಳ್ಳೆ ಆರೋಗ್ಯ, ಒಳ್ಳೆ ವೈರಾಗ್ಯ, ಒಳ್ಳೆ ಜ್ಞಾನ ಕೊಟ್ಟು ನಮ್ಮನ್ನೆಲ್ಲರನ್ನೂ ಕಾಪಾಡಲಿ ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಇವತ್ತು ಮಧ್ವನವಮಿ ಪ್ರಯುಕ್ತ ನನಗೆ ಗೊತ್ತಿರೋ 4 ಮಾತು ನಿಮ್ಮಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಮಧ್ವನವಮಿ ಅಂದರೆ ಇವತ್ತಿನ ದಿನ ಮಧ್ವಾಚಾರ್ಯರು ಉಡುಪಿ ಹತ್ರ ಅನಂತೇಶ್ವರ ದೇವಸ್ಥಾನ ಇದೆ. ಅನಂತೇಶ್ವರ ದೇವಸ್ಥಾನದಲ್ಲಿ ಅವರ ಶಿಷ್ಯಂದರಿಗೆ ಐತರೇಯ ಉಪನಿಷತ್ತು ಪಾಠ ಮಾಡ್ತಾ ಇರಬೇಕಾದ್ರೆ ಆಕಸ್ಮಿಕವಾಗಿ ಪುಷ್ಪವೃಷ್ಟಿ ಆಗುತ್ತೆ. ಪುಷ್ಪವೃಷ್ಟಿ ಆಗಿ ಅವರು ಬದ್ರಿಕಾಶ್ರಮಕ್ಕೆ ಪ್ರವೇಶ ಮಾಡ್ತಾರೆ. ಆ ಪ್ರವೇಶ ಮಾಡೋದನ್ನು ಮಧ್ವನವಮಿ ಎಂದು ನಾವು ಆಚರಿಸ್ತಾ ಇದ್ದೀವಿ. ಮಧ್ವಾಚಾರ್ಯರ ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ, ಹನುಮನಾಗಿ ರಾಮದೇವರ ಸೇವೆ, ಭೀಮನಾಗಿ ಕೃಷ್ಣನ ಸೇವೆ, ಮಧ್ವಾಚಾರ್ಯರಾಗಿ ವೇದವ್ಯಾಸರ ಸೇವೆ, ಸದಾ ಅವರು ದೇವರ ಸೇವೆಯಲ್ಲಿ. ಮತ್ತೆ ನಾವು ಏನೇ ಪಾಠ ಪ್ರವಚನ, ಏನೇ ಸಂಧ್ಯಾ ವಂದನೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೂ ನಾವು ಶ್ರೀ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯ ಗುರುಭ್ಯೋ ನಮಃ ಹರಿಹಿ ಓಂ ಅಂತಾನೆ ನಾವು ಸ್ಟಾರ್ಟ್ ಮಾಡ್ತೀವಿ. ಮಧ್ವಾಚಾರ್ಯ ಇನ್ನೊಂದು ಹೆಸರೇ ಆನಂದ ತೀರ್ಥರು.